ನಾನು ಹಾಸ್ಪಿಟಲ್ಗೆ ಹೋಗ್ದೇನೆ ಸರಿ ಹೋಗ್ಬೇಕು, ನಮಗೆ ಕಣ್ಣೀರು ತಪ್ಪಿದ್ದಲ್ಲ ಸರ್, ಅಳ್ತಾ ಇದೀವಿ ಸರ್, ಕೆಲಸ ಕೊಡಿ ಮೆದುಳಿಗೆ. ಮೋಸ ಮಾಡಿರೋ ಸತ್ಯಗಳು ಗೊತ್ತಾದ ಮೇಲೆ ಆ ವ್ಯಕ್ತಿಗಳನ್ನು ಆದಷ್ಟು ದೂರ ಇಡೋಕ್ಕೆ ಪ್ರಯತ್ನ ಮಾಡಬೇಕು. ಸೊ ಎಷ್ಟೋ ಜನಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸತ್ಯ ಗೊತ್ತಾಗಿರುತ್ತೆ, ಏನು ಅವ್ರು ಮೋಸ ಮಾಡಿಬಿಟ್ಟು ಇನ್ಯಾರ್ದೋ ಒಟ್ಟಿಗೆ ಹೋಗಿರ್ತಾನೆ, ಹುಡುಗಿ ಇರ್ಬೋದು ಹುಡುಗಾನ ಇರ್ಬೋದು, ಮೋಸ ಆಗಿರೋದಂತೂ 100% ಸತ್ಯ ಗೊತ್ತಿರುತ್ತೆ. ಸೊ ಅವ್ರು ತಪ್ಪು ಮಾಡಿದ್ದಾರೆ, ಸತ್ಯ ಗೊತ್ತಾಗಿದೆ ಅಂದಮೇಲೂ ಕೂಡ ನಮಗೆ ಕಣ್ಣೀರು ತಪ್ಪಿದ್ದಲ್ಲ ಸರ್, ಅಳ್ತಾ ಇದೀವಿ ಸರ್, ಬದುಕು ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಎಷ್ಟೋ ಜನ ಕೌನ್ಸಿಲಿಂಗಲ್ಲಿ ನನ್ನ ಜೊತೆ ಮಾತಾಡುವಾಗ ಹೇಳ್ತಾರೆ. ಆದರೆ ನಾನು ಹೇಳ್ತಾ ಇದ್ದೀನಿ, ಏನು ಸತ್ಯಗಳು ಗೊತ್ತಾದ ಮೇಲೆ ನಾವು ರಿಯಾಲಿಟಿನ ಅರ್ಥ ಮಾಡಿಕೊಂಡು ಬದುಕಿನ ಕಡೆಗೆ ನಾವು ತಗೊಂಡು ಹೋಗೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಈಗ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾನೆ, ಯೋಗ್ಯರಾದಂಥವ್ರ ಜೊತೆಗೆ ಇರಬೇಕಿತ್ತು, ಕರೆಕ್ಟ್. ಈಗ ನಿಮ್ಗೆ ಸತ್ಯ ಗೊತ್ತಾಗಿದೆ, ಅವನೊಬ್ಬ ಚೀಟರ್ ಅಥವಾ ಅವಳೊಬ್ಬಳು ಚೀಟರ್ ಅಂತ ಸತ್ಯ ಗೊತ್ತಾಗಿದೆ. ಅಂಥ ವ್ಯಕ್ತಿಗಳು ಯಾಕೆ ಬೇಕು ನಮಗೆ ಪ್ರಶ್ನೆ. ಈಗ ಬೇಡ ಅಂದಮೇಲೆ ಮರೆಯೋಕೆ ಏನು ಮಾಡ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಸತ್ಯಗಳು ಗೊತ್ತಾದ ಮೇಲೇನೂ ನಾವು ಅಳ್ತಾ ಇದ್ದೀವಿ, ಕಣ್ಣೀರು ಹಾಕ್ತಿದ್ದೀವಿ, ಊಟ ಮಾಡೋಕ್ಕಾಗ್ತಿಲ್ಲ, ನಮಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಬರ್ಸ್ಕೋಬೇಕು, ಬದುಕೋದನ್ನು ಕಲಿಬೇಕು, ನಮ್ಮ ವೀಕ್ನೆಸ್ಸನ್ನು ತಿದ್ಕೋಬೇಕು, ನಮಗೆ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಪ್ರೀತಿಗಿಂತ ದೊಡ್ಡದು ಬದುಕು, ರೈಟ್. ಅಂದಮೇಲೆ ಬದುಕೋಕೆ ಏನು ಮಾಡಬೇಕು, ಇದು ಪ್ರಶ್ನೆ. ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಎಷ್ಟೋ ಜನ ಏನು ಮಾಡ್ತಾರೆ, ಅಳಕ್ಕಾಗ್ತಿಲ್ಲ, ಎಲ್ಲ ಗೊತ್ತಿರುತ್ತೆ, ಸತ್ಯ ಗೊತ್ತಿದ್ಮೇಲೆ. ಒಂದು ಸತ್ಯ ಈಗ ಮಾತಾಡೋಣ, ಏನು ಅಂತ ಹೇಳಿದ್ರೆ, ಈಗ ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗೋದ್ರೆ ನೆಕ್ಸ್ಟ್ ಹೋಗ್ಬೇಕಾಗಿದ್ದು ಹಾಸ್ಪಿಟಲಿಗೆ, ಆಕ್ಸಿಡೆಂಟ್ ಆಗಿಬಿಟ್ಟು ಕೈಯೋ ಕಾಲೋ ಏನೋ ಆಗಿಬಿಟ್ರೆ ಅಥವಾ ಗಾಯಗಳಾದರೆ ಸತ್ಯ ಏನು, ಆಕ್ಸಿಡೆಂಟ್ ಆದಮೇಲೆ ನಾವು ವಾಸಿ ಮಾಡ್ಕೊಳ್ಳೋಕ್ಕೆ ನಾವು ಹಾಸ್ಪಿಟಲಿಗೆ ಹೋಗ್ಲೇಬೇಕು, ಇದು ಸತ್ಯ ಗೊತ್ತಿದೆ ನಮಗೆ. ನಾನು ಹಾಸ್ಪಿಟಲಿಗೆ ಹೋಗಲ್ಲ, ನಾನು ಹಾಸ್ಪಿಟಲ್ಗೆ ಹೋಗ್ದೇನೆ ಸರಿ ಹೋಗ್ಬೇಕು, ಹೆಂಗಾಗತ್ತೆ? ಹಾಗೇನೆ ಲೈಫಲ್ಲಿ ಆ ಸತ್ಯಗಳು ಗೊತ್ತು. ಅವ್ರು ಚೀಟ್ ಮಾಡಿ ಹೋಗಿದ್ದಾರೆ, ಹುಡುಗೋ ಇರ್ಬೋದು ಹುಡುಗಿ ಇರ್ಬೋದು ಯಾರೇ ಇರ್ಬೋದು, ಆ ಸತ್ಯ ಗೊತ್ತಾದ್ಮೇಲೆ ಆ ವ್ಯಕ್ತಿಗಳಿಂದ ದೂರ ಆಗಬೇಕಂದ್ರೆ, ಕಂಪ್ಲೀಟ್ ಅವರಿಂದ ದೂರ ಆಗಬೇಕಂದ್ರೆ ನಾವು ನಮ್ಮ ಬದುಕನ್ನು ಡೈವರ್ಟ್ ಮಾಡ್ಕೋಬೇಕು. ಯಾವ ಕಡೆಗೆ? ನಮ್ಮ ಉದ್ಧಾರ ಆಗಬೇಕಲ್ಲ, ಅದ್ರ ಕಡೆ ಡೈವರ್ಟ್ ಮಾಡ್ಕೋಬೇಕು. ಈ ಸತ್ಯ ಅರ್ಥ ಮಾಡ್ಕೋಬೇಕು ನಾವು. ನಾನು ಸತ್ಯ ಒಪ್ಕೊಳ್ಳಲ್ಲ ಸರ್, ಬದುಕು ಹಾಳಾಗತ್ತೆ. ಆ್ಯಂಡ್ ಇನ್ನೊಂದ್ಸಲ ಮನುಷ್ಯರಾಗಿ ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಈ ಜೀವನದಲ್ಲಿ. ಸೊ ಇದು ಸತ್ಯ ಅರ್ಥ ಮಾಡ್ಕೋಬೇಕಾಗತ್ತೆ. ಸಿಕ್ಕಿರೋದು ಆ್ಯಂಡ್ ಎವ್ರಿ ಸೆಕೆಂಡ್ ಈಸ್ ಮೈನಸ್ ಫ್ರಮ್ ಅವರ್ ಲೈಫ್. ಪ್ರತಿ ಕ್ಷಣನೂ ಕೂಡ ನಮ್ಮ ಒಂದು ಜೀವನದಿಂದ ಮೈನಸ್ ಆಗ್ತಾ ಇದೆ. ದೇವರು ಒಂದಿಷ್ಟು ಆಯಸ್ಸು ಕೊಟ್ಟಿದ್ದಾನೆ ನಮಗೆ ಅಂತ ಹೇಳಿದ್ರೆ, ಆ ಆಯಸ್ಸು ನಮ್ಗೆ ಗೊತ್ತಿಲ್ಲದಂಗೆ ಒಂದೊಂದೇ ಸೆಕೆಂಡ್ ಮೈನಸ್ ಆಗ್ತಾ ಇದೆ. ಅಂದಮೇಲೆ ನಾವು ಅವ್ರ ಬಗ್ಗೆ ಮತ್ತೂ ಯೋಚನೆ ಮಾಡಬೇಕಾ? ನಮಗೆ ಆ್ಯಕ್ಚುಲಿ ಇಲ್ಲಿ ಪರ್ಮನೆಂಟ್ ಅಲ್ಲ, ಆ್ಯಂಡ್ ನಮಗೆ ತುಂಬ ಸಮಯನೂ ಇಲ್ಲ. ನಮ್ಮ ಗ್ರೋತ್ ಕಡೆಗೆ, ನಮ್ಮ ಪ್ರೀತಿ ಮಾಡುವಂಥ ಫ್ಯಾಮಿಲಿ ಕಡೆಗೆ ಫೋಕಸ್ ಮಾಡಬೇಕು. ಈ ಸತ್ಯಗಳನ್ನು ಒಪ್ಕೊಳ್ಳಿ, ದಯವಿಟ್ಟು ಅಳ್ತಾ ಕೂತ್ಕೋಬೇಡಿ. ನನ್ನ ಕಿವಿ ಮಾತು ಇಷ್ಟೇ, ಆ ಸತ್ಯ ಚೀಟರ್ ಅಂತ ಗೊತ್ತಾದ ಮೇಲೆ ಮರೆಯೋದಕ್ಕೆ ನಂಬರ್ನ ಬ್ಲಾಕ್ ಮಾಡಿ, ಬೆಳಗ್ಗೆಯಿಂದ ರಾತ್ರಿ ತನಕ ಮಲಗೋ ತನಕನೂ ಕೂಡ, ರಾತ್ರಿ ಹೋಗಿ ಮಲ್ಕೋತೀವಲ್ಲ ಅಲ್ಲಿ ತನಕ ಕೂಡ ಪ್ಲಾನ್ ಮಾಡಿ ರುಟೀನನ್ನು. ಒಂದು ಮನೆ ಕಟ್ತೀವಿ ಅಂದಮೇಲೆ ಅದಕ್ಕೆ ಬೆಡ್ರೂಮ್ ಇಲ್ಲಿ ಬರಬೇಕು, ಕಿಚನ್ ಇಲ್ಲಿ ಬರಬೇಕು, ಡೈನಿಂಗ್ ಹಾಲ್ ಇಲ್ಲಿ ಬರಬೇಕಂತ ಪ್ಲಾನ್ ಮಾಡ್ತೀವಿ, ವಾಸ ಮಾಡೋ ಮನೆದು. ಹಾಗೆ ಎವ್ರಿ ಡೇ ನಮ್ಮ ರುಟೀನ್ ಪ್ಲಾನ್ ಮಾಡ್ಬೇಕು ನಾವು. ಯಾವಾಗ ನಾವು ಬ್ಯುಸಿ ಆಗ್ತಾ ಹೋಗ್ತೀವಿ, ಕೆಲಸ ಕೊಡಿ ಮೆದುಳಿಗೆ, ಯೋಚನಾ ಶಕ್ತಿ ಕೆಲಸ ಕೊಡಿ. ಯಾವುದ್ರ ಬಗ್ಗೆ? ಬದುಕು ಗ್ರೋತ್ ಆಗೋದ್ರ ಬಗ್ಗೆ. ಯಾರೋ ಬಿಟ್ಟು ಹೋಗಿರೋ ವ್ಯಕ್ತಿಗಳ ಬಗ್ಗೆ ಅಲ್ಲ, ಅವ್ರು ಬಿಟ್ಟು ಹೋಗಿ ಅವ್ರ ಲೈಫ್ನ ಅವ್ರು ಇನ್ಯಾರ್ದೋ ಒಟ್ಟಿಗೆ ಚೆನ್ನಾಗಿದ್ದಾರೆ ಅಂದಮೇಲೆ ಅವ್ರ ಪಾಡಿಗೆ ಬಿಟ್ಬಿಡಿ. ಅವ್ರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಬಾರ್ದು. ನಾವು ನಮ್ಮ ಬಗ್ಗೆನೇ ಯೋಚನೆ ಮಾಡೋಕೆ ನಮ್ಗೆ ಟೈಮ್ ಇಲ್ಲ ಅಂದ್ಕೊಂಡು ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಹೋಗ್ಬೇಕು. ಈ ಸತ್ಯಗಳನ್ನ ಒಪ್ಕೊಂಡಾಗ ಮಾತ್ರ ನಾವು ಅದರಿಂದ ಆಚೆ ಬಂದು ನಾವು ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ. ಓಕೆ, ಜಸ್ಟ್ ಈ ಒಂದು ಇನ್ಫಾರ್ಮೇಷನ್ ಪಾಸ್ ಮಾಡಬೇಕಿತ್ತು. ನಿಮ್ಮ ಅನಿಸಿಕೆನ ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ವಿಡಿಯೋಗೆ ಸಣ್ಣದಾಗಿ ಲೈಕ್ ಮಾಡಿ, ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.